ತಾಯಿ ಭೂಮಿ ತಾಯಿ ನಮಗೆ ತೆನೆ ಕೊಡ್ತಾಳೆ ಅಂತ. ಸಹಸ್ರಾರು ಕಾಳುಗಳನ್ನು ಕೊಡ್ತಾಳೆ, ನಾವು ಹಾಕಿದ್ದು ಒಂದು ಕಾಳಿಗೆ. ಅಂಥ ಪ್ರಕೃತಿಯನ್ನು, ಅಂಥ ಭೂಮಿಯನ್ನು ನಾವು ಅತಿ ಆಸೆಗೆ ಬೇರೆ ಬೇರೆ ಉಪಯೋಗವನ್ನು ಮಾಡ್ತಾ ಇದ್ದೇವೆ. ಅದನ್ನು ಋಷಿಗಳು ಅವತ್ತೆಲ್ಲ ಇಷ್ಟೊಂದು ಜನಸಂಖ್ಯೆ ಇರಲಿಲ್ಲ. ಈ ರೀತಿ ಕಂಡ ಜಾಗದಲ್ಲೆಲ್ಲ ನಾವು ಯಾವುದಕ್ಕೆ ಉಪಯೋಗ ಮಾಡ್ಕೋತಾ ಇದ್ದೇವಲ್ಲ ಅದೆಲ್ಲ ಮಾಡ್ತಾ ಇರಲಿಲ್ಲ. ಅಂಥ ಸಮಯದಲ್ಲೂ ಕೂಡ ಋಷಿಗಳ ಒಂದು ಕರೆ ಏನಿದೆ ಅಂತಂದರೆ, ಭೂಮಿಯಿಂದ ನಾವು ಏನನ್ನು ಪಡಿಬೇಕು ಅದನ್ನು ಮಿತವಾಗಿ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟಕ್ಕೆ ಮಾತ್ರ ಉಪಯೋಗ ಮಾಡ್ಕೋಬೇಕು ಅಂತ. ಅತಿಯಾಗಿ ನಾವು ಉಪಯೋಗ ಮಾಡ್ಕೊಳ್ತಾ ಇದ್ದರಿಂದ ನಮಗೆ ದುಃಖ ಜಾಸ್ತಿ ಆಗ್ತಾ ಇದೆ. ಇವೆಲ್ಲ ಆನಂದ ಕೊಡ್ತಾ ಇರ್ತಕ್ಕಂಥ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲವೂ ಇದೆಯಲ್ಲ, ಅವುಗಳಿಗೂ ಏನಾದರೂ ಟ್ಯಾಕ್ಸು ಅಥವಾ ಅದಕ್ಕೂ ಏನಾದರೂ ದುಡ್ಡು ಕೊಡೋದಾಗಿದ್ದರೆ ಎಷ್ಟು ಕಷ್ಟ ಆಯಿತು. ನೀವು ಗಾಳಿ ಉಸಿರಾಡಬೇಕು ಅಂತಂದರೆ ದುಡ್ಡು ಕೊಡಬೇಕು ಅಂತಂದರೆ ದುಡ್ಡಿಂದ ಹಾಗೆ ಬದುಕೋಕ್ಕಾಗತ್ತಾ? ಆದ್ದರಿಂದ ಭೂಮಿ ತಾಯಿಗೆ, ಸೂರ್ಯನಿಗೆ, ಗಾಳಿಗೆ ನಾವು ಕೃತಜ್ಞರಾಗಿರಬೇಕು, ಅಪಚಾರ ಆಗದಂತೆ ಬದುಕಬೇಕು. ಅದೇ ಇದರ ಇವತ್ತು ಭೂಮಿಯನ್ನು ಪೂಜೆ ಮಾಡತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ತತ್ವ. ಇನ್ನೊಂದು, ಈ ಶಿವಸಂಗಮ ಸಂಸ್ಥೆ ಸುಮಾರು 2014ರಿಂದ ಅದರ ಉದ್ಘಾಟನೆ ಆದಂದಿನಿಂದ ನಮ್ಮ ಆತ್ಮೀಯತೆ ಪಲ್ಯದವರು ಮತ್ತು ನಮ್ಮ ರಾಣೆಬೆನ್ನೂರು ಬ್ರಾಂಚಿನ ಮ್ಯಾನೇಜರ್ ಬಸವರಾಜ್ ಅವರು ಅವತ್ತಿನಿಂದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಆಹ್ವಾನಿಸ್ತಾರೆ. ಒಂದು ರೀತಿ ರಾಮಕೃಷ್ಣ ಆಶ್ರಮ ಮತ್ತು ಶಿವಸಂಗಮ ಎರಡು ಒಟ್ಟೊಟ್ಟಿಗೆ, ಈಗ ಹಂಗೆ ಶಿವಾನಂದ ಮಠ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಅಲ್ಲಿ ಅದೊಂದು ಒಟ್ಟಿಗೆ ಆದಂಥ ಭಾವನೆ ನಮಗೆಲ್ಲ ಬರ್ತದೆ. ಕರೋನಾ ಸಮಯದಲ್ಲಿ ಅವರು ಎಲ್ಲ ಸ್ಟಾಫಿಗೆ ಒಂದು ಸುಮಾರು 8 ಉಪನ್ಯಾಸಗಳನ್ನು ನಾನು ಕೊಟ್ಟೆ ಆನ್ಲೈನಲ್ಲಿ ಅವರೆಲ್ಲ ಪದಾಧಿಕಾರಿಗಳಿಗೆ. ಅಂದರೆ ಪಲ್ಯದವ್ರ ಒಂದು ಕಾಳಜಿಯನ್ನು ನೋಡಿ, ಈ ದೂರದೃಷ್ಟಿ ಇರ್ತಕ್ಕಂಥ ನಾಯಕ, ಬದ್ಧತೆ ಇರ್ತಕ್ಕಂಥ ನಾಯಕ ಮತ್ತು ತನ್ನ ಸಬಾರ್ಡಿನೇಟ್ಸನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕಲ್ಲಂತ ಒಂದು ಭಾವನೆ ಇರ್ತಕ್ಕಂಥ ನಾಯಕ ಇದ್ರೆ ಏನು ಮಾಡ್ತಾನೆ ಅನ್ನೋದಕ್ಕೆ ಪಲ್ಯದವರೇ ಉದಾಹರಣೆ. ಅವರಿಗೆ ಕೇವಲ ಅವರು ಸಿಬ್ಬಂದಿ ಅಲ್ಲ, ಏನೋ ಕೊಟ್ಟು ಏನೋ ತೆಗೆದುಕೊಳ್ಳುವಂಥದ್ದಲ್ಲ, ಸಿಬ್ಬಂದಿ ಜೊತೆಗೂ ಅಷ್ಟೇ, ಗ್ರಾಹಕರ ಜೊತೆಗೂ ಅಷ್ಟೇ, ಅವರ ಹಿತವನ್ನು ಬಯಸುವಂಥದ್ದಿದೆಯಲ್ಲ ಅದು ಬಹಳ ಮುಖ್ಯ. ಇಂಥ ಒಂದು ಆತ್ಮೀಯ ವಾತಾವರಣವನ್ನು, ಪರಸ್ಪರ ಸಹಕಾರ ಭಾವನೆಯನ್ನು ಎಲ್ಲಿ ಕಾಣ್ತೇವೆ ಅಂದರೆ ಶಿವಸಂಗಮದಲ್ಲಿ ಕಾಣ್ತೇವೆ. ಅಲ್ಲಿ ಎಲ್ಲವೂ ಸಂಗಮ ಆಗಿದೆ. ಪ್ರೀತಿ, ಭಾವನೆ, ವಿಶ್ವಾಸ, ಬದ್ಧತೆ ಇವೆಲ್ಲದರ ಸಂಗಮವೇ ಶಿವಸಂಗಮ. ಅಂಥ ಒಂದು ಸಂಸ್ಥೆ ಈಗ 14 ಶಾಖೆಗಳನ್ನು ತೆರೆದು ಸಹಸ್ರಾರು ಜನರಿಗೆ ಉಪಯೋಗ ಆಗ್ತಾ ಇದೆ. ಅಲ್ಲಿ ರಾಣೆಬೆನ್ನೂರು ಸುತ್ತಮುತ್ತಲೂ ಕೂಡ ನಾನು ಬಹಳ ಜನರ ಅಭಿಪ್ರಾಯವನ್ನು, ಅವರ ದಶಮಾನೋತ್ಸವ ಕೂಡ ನಮ್ಮ ರಾಣೆಬೆನ್ನೂರಿನಲ್ಲಿ ಮಾಡಿದ್ವಿ, ಬಹಳ ವಿಜೃಂಭಣೆಯಿಂದ ಮಾಡಿದರು. ಅಲ್ಲೆಲ್ಲ ಬರ್ತಂಥ ಗ್ರಾಹಕರು ಅವ್ರ ಜೊತೆಗೆ ಇವರ ವ್ಯವಹಾರ ಮತ್ತು ಆತ್ಮೀಯ ಸಂಬಂಧ ಇದೆಯಲ್ಲ, ಅದು ಧರ್ಮದ ಇನ್ನೊಂದು ಮುಖವೇ ಆಗಿದೆ. ಧರ್ಮ ಅಂತಂದರೆ ಶಂಕರಾಚಾರ್ಯರು ಹೇಳ್ತಾರೆ, ದ್ವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿ ಲಕ್ಷಣೋ ನಿವೃತ್ತಿ ಲಕ್ಷಣಶ್ಚ ಮನುಷ್ಯಮೇತಃ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಹೇತು ಅಂತ. ಮನುಷ್ಯನ ಅಭ್ಯುದಯ ಮತ್ತು ನಿಶ್ರೇಯಸ. ಅಭ್ಯುದಯ ಅಂತಂದ್ರೆ ಹೊರಗಿನ ಅಭಿವೃದ್ಧಿನೂ ಆಗಬೇಕು. ಧರ್ಮದ ಒಂದು ಮುಖವನ್ನಷ್ಟೇ ನಾವು ಮಾಡಬಾರ್ದು. ಅಂದ್ರೆ ನಿಶ್ರೇಯಸ ಅಂತಂದ್ರೆ ಅಂತರಂಗದ ಕಡೆಗೆ ಹೋಗುವಂಥದ್ದು. ಅಂತರಂಗದ ಕಡೆಗೂ ಬೆಳವಣಿಗೆ ಆಗಬೇಕು, ಹೊರಗಡೆಗೂ ಬೆಳವಣಿಗೆ ಆಗಬೇಕು. ಅದು ನಮ್ಮ ಧರ್ಮದ ಲಕ್ಷಣ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಪಲ್ಯದವರ ನೇತೃತ್ವದಲ್ಲಿ ಶಿವಸಂಗಮ ಎರಡನ್ನೂ ಮಾಡ್ತಾ ಇದೆ. ಅವರ ಅಭ್ಯುದಯ ಹೊರಗಿನ ಜನರಿಗೆ, ಬಹಳ ಜನರಿಗೆ ನೋಡಿ, ಇವತ್ತು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಏನಾದರೂ ಸಾಲ ತೆಗೆದುಕೋಬೇಕು ಅಂತಂದರೆ ಎಷ್ಟೊಂದು ಡಾಕ್ಯುಮೆಂಟ್ಸ್ ಕೊಡಬೇಕು, ಏನೆಲ್ಲ ಮಾಡಬೇಕು, ಅದೆಲ್ಲ ಭಾಳ ಕಷ್ಟ ಇರ್ತದೆ. ಆದರೆ ನಮ್ಮ ಬಸವರಾಜಂತೂ ನಮ್ಮ ರಾಣೆಬೆನ್ನೂರಲ್ಲಿ ಭಾಳ ಪ್ರಖ್ಯಾತಿ ಆಗಿಬಿಟ್ಟಿದೆ. ಅವರಿಗೆ ಹೋಗಿ ಕೇಳಿ ಕೊಡ್ತಾರೆ. ಅಂದರೆ ಯಾರಿಗಾದರೂ ಬೇಕಂದರೆ, ಅವಶ್ಯಕತೆ ಇದ್ದರೆ, ಆ ಒಂದು ಆತ್ಮೀಯ ಭಾವನೆ ಇದೆಯಲ್ಲ, ಯಾವುದೇ ಡಾಕ್ಯುಮೆಂಟ್ಸ್ಗಳನ್ನು ಇಲ್ಲದೆ ಆ ರೀತಿ ಅಂತ ಸಾಲ ಕೊಟ್ಟುವುದು ಭಾಳ ವಿಶ್ವಾಸದಲ್ಲಿ ಮಾತ್ರ ಆಗುತ್ತೆ. ಅದು ಭಗವಂತನ ಒಂದು ಪ್ರೇರಣೆ. ಈ ದೃಷ್ಟಿಯಲ್ಲಿ ಈ ಶಿವಸಂಗಮ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದೆ.